ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಏನು ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಮಂದಿರ, ಭವ್ಯ ಮಂದಿರವನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉದ್ಘಾಟನೆ ಮಾಡಲಿರ್ತಕ್ಕಂಥ ನಾವೀಗ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಶ್ರೀ ಗುರು ಭೈರವೈಕ್ಯ ಮಂದಿರದ ಆವರಣದಲ್ಲಿ ನಾವಿದ್ದೇವೆ. ಈ ಒಂದು ಶಿಲ್ಪಕಲೆ, ಈ ಒಂದು ವಿಶೇಷ ವಾಸ್ತುಶಿಲ್ಪ ಕಲೆಗಳಿಂದ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುಮಾರು 100 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಭವ್ಯ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಶ್ರೀ ಕ್ಷೇತ್ರದ ಆದಿಚುಂಚನಗಿರಿಯ 71ನೇ ಪೀಠಾಧಿಪತಿಗಳಾಗಿದ್ದಂಥ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಐಕ್ಯರಾದ ನಂತರದಲ್ಲಿ ಇದೇ ಸ್ಥಳದಲ್ಲಿ ಅವರ ಒಂದು ಭವ್ಯವಾದ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹಲವಾರು ಶಿಲ್ಪಗಳಿಂದ ಈ ಒಂದು ಭವ್ಯವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದರೆ ವಿಶೇಷವಾಗಿ 4 ಶಿಲ್ಪಕಲೆಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಮಂದಿರವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಚೋಳ, ಚಾಲುಕ್ಯ, ಗಂಗಾ, ಹೊಯ್ಸಳ ಶಿಲ್ಪಕಲೆಗಳನ್ನು ಈ ಒಂದು ಮಂದಿರದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಒರಿಸ್ಸಾದ ಸೂರ್ಯ ದೇಗುಲ ಏನಿದೆ, ಆ ದೇಗುಲದ ಕಲೆಯನ್ನು ಹೊಂದಿರತಕ್ಕಂಥ ವಿಶೇಷವಾದಂಥ ಮಂದಿರ ಇದಾಗಿರ್ತಕ್ಕಂಥದ್ದು. ಸುಮಾರು ದಶಕಗಳ ಕಾಲ, 1 ದಶಕಕ್ಕೂ ಹೆಚ್ಚು ಕಾಲ ಈ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. 3 ವಿವಿಧ ಶಿಲೆಗಳನ್ನು ಈ ಒಂದು ಮಂದಿರಕ್ಕೆ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ನೀವೀಗ ಸ್ಥಳದಲ್ಲೂ ಕೂಡ ನೋಡ್ಬೋದು. ಆ ದೇಗುಲದ ಈ ಮಂದಿರದ ಹೊರಾವರಣ ಏನಿದೆ ಅದಕ್ಕೆ ಬೈರಶಿಲೆಯನ್ನು ಬಳಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಮಧ್ಯಭಾಗದಲ್ಲಿ ಅದಕ್ಕೆ ಇಳಕಲ್ಲು ಶಿಲೆಯ ಕಲ್ಲುಗಳನ್ನು ಕೂಡ ಈ ಒಂದು ಮಂದಿರಕ್ಕೆ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಮಂದಿರದ 3ನೇ ಹಂತ ಅಂದರೆ ಒಳಾವರಣ ಏನಿದೆ, ಒಳಾವರಣದಲ್ಲಿ ಸಂತೆ ಕಲ್ಲುಗಳ ಶಿಲೆಗಳನ್ನು ಕೂಡ ಬಳಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಭವ್ಯವಾದ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ SPG ನೇತೃತ್ವದ ತಂಡ ಮತ್ತು ಪೊಲೀಸರು ಈ ಒಂದು ಮಂದಿರದ ಆವರಣದಲ್ಲಿ ತಪಾಸಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಭದ್ರತೆಗೆ ಬೇಕಾದಂಥ ಎಲ್ಲ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು, ಭದ್ರತೆಯನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿರ್ತಕ್ಕಂಥ. ಈಗಾಗಲೇ ಆ ಸ್ಥಳದಲ್ಲಿ ಶ್ವಾನ ದಳ ಇರ್ಬೋದು, ಬಾಂಬ್ ಪತ್ತೆ ದಳ ಇರ್ಬೋದು, ಹೀಗೆ ಸಾಕಷ್ಟು ಮೆಟಲ್ ಡಿಟೆಕ್ಟರ್ ಮುಖಾಂತರವಾಗಿ ಬರ್ತಕ್ಕಂಥ ಭಕ್ತರನ್ನು ಕೂಡ ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಮಂದಿರದ ಎಂಟ್ರಿ ಆಗ್ತಿದ್ದಂತೆ ಮೊದಲಿಗೆ ನೋಡ್ತಾ ಇರ್ತಕ್ಕಂಥದ್ದು ಶ್ರೀಗಳ ಒಂದು ಪಾದುಕೆಯ ಒಂದು ಪೂಜಾ ಸ್ಥಳವನ್ನು ಕೂಡ ನೀವು ನೋಡ್ಬೋದು. ನಂತರದ ಆವರಣದಲ್ಲಿ ಅಂದರೆ ಈ ಒಂದು ಪಾದುಕೆಯನ್ನು ಪ್ರವೇಶ ಮಾಡಿದ ನಂತರದಲ್ಲಿ ಏನು ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಈ ಒಂದು ಮಂದಿರದ ಗರ್ಭಗುಡಿ ಕೂಡ ಇರ್ತಕ್ಕಂಥದ್ದು. ಅಂದರೆ ಗರ್ಭಗುಡಿಯಲ್ಲಿ ಬಾಲಗಂಗಾಧರನಾಥ ಶ್ರೀಗಳ ಮೂರ್ತಿಯನ್ನು, ಪ್ರತಿಮೆ ಏನಿದೆ, ಅಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಅವರ ಐಕ್ಯವಾದಂಥ ಸ್ಥಳ ಅಂದರೆ ಅವರ ಸಮಾಧಿ ಸ್ಥಳ ಏನಿದೆ, ಆ ಸಮಾಧಿ ಸ್ಥಳ ಐಕ್ಯವಾದಂಥ ಸ್ಥಳದಲ್ಲಿ ಅದರ ಕೆಳಭಾಗದಲ್ಲೇ ಒಂದು ಮೂಲ ಸಮಾಧಿ ಸ್ಥಳ ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಧ್ಯಾನ ಮಂದಿರವನ್ನು ಕೂಡ ಅದನ್ನು ಹಾಗೇ ಉಳಿಸ್ಕೊಂಡು ಅಲ್ಲೂ ಕೂಡ ಒಂದು ಭವ್ಯವಾದ ಒಂದು ಶಿಲೆಯ ಬಾಲಗಂಗಾಧರನಾಥ ಸ್ವಾಮಿಗಳ ಮೂರ್ತಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಆ ಸ್ಥಳದಲ್ಲಿ ಧ್ಯಾನಕ್ಕೂ ಕೂಡ ಒಂದು ಅವಕಾಶವನ್ನು ಕೂಡ ಬರ್ತಕ್ಕಂಥ ಭಕ್ತರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ವಿವಿಧ ವಾಸ್ತುಶಿಲ್ಪಕಲೆಗಳಿಂದ ಮಾಡಿರ್ತಕ್ಕಂಥ ಈ ಒಂದು ಭವ್ಯವಾದ ಮಂದಿರವನ್ನು ಖ್ಯಾತ ಶಿಲ್ಪಿಗಳಾಗಿರ್ತಕ್ಕಂಥ, ವಾಸ್ತುಶಿಲ್ಪಿಗಳು ಆಗಿರ್ತಕ್ಕಂಥ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಕಾಸಸೌಧ ಇರ್ಬೋದು, ಹಾಗೆ ಬೆಳಗಾವಿಯ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿದಂಥ ಶಂಕರ ಸ್ಥಪತಿಯವರು ಕೂಡ ಈ ಒಂದು ಭವ್ಯವಾದ ಮಂದಿರದ ಶಿಲ್ಪಿಯಾಗಿ, ಪ್ರಧಾನ ಶಿಲ್ಪಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು. ಈ ಒಂದು ಭವ್ಯವಾದ ಮಂದಿರದಲ್ಲಿ ಸಾಕಷ್ಟು ಒಂದು ವಿಶೇಷವಾದಂಥ ಒಂದು ವಿವಿಧ ಶಿಲ್ಪಿಗಳ ಅಂದರೆ ವಿವಿಧ ಕಾಲದ ಶಿಲ್ಪಿಗಳ ಕಲಾಕೃತಿಗಳನ್ನು ಕೂಡ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಆದಿಚುಂಚನಗಿರಿ ಪ್ರದೇಶ ಏನಿದೆ, ಈ ಒಂದು ಆದಿಚುಂಚನಗಿರಿ ಪ್ರದೇಶವನ್ನು ಮೊದಲಿಗೆ ಮಯೂರವನ ಅಂತಲೂ ಕೂಡ ಗುರುತಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖವಾಗಿ ಮಯೂರದ ಅಂದರೆ ನವಿಲುಗಳ ಒಂದು ಶಿಲ್ಪಕಲೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಂದಿರದ ಈ ಹಿಂದೂ ಸಂಪ್ರದಾಯವನ್ನು ಪ್ರತಿಬಿಂಬಿಸ್ತಕ್ಕಂಥ ಹೋಮ್ ಇರ್ಬೋದು, ಮತ್ತು ಸ್ವಸ್ತಿಕ್ ಚಿಹ್ನೆಗಳು ಕೂಡ ಈ ಒಂದು ಮಂದಿರದ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿರ್ತಕ್ಕಂಥದ್ದು. ಈ ಒಂದು ಭವ್ಯವಾದಂಥ ಸುಮಾರು
100 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಮಂದಿರವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಪ್ರಧಾನಿಯವ್ರನ್ನ ಸ್ವಾಗತಿಸಲಿಕ್ಕೆ ಮತ್ತು ಈ ಭವ್ಯವಾದಂಥ ಶ್ರೀ ಗುರು ಭೈರವಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಶ್ರೀ ಕ್ಷೇತ್ರ ಸಂಪೂರ್ಣ ರೀತಿಯಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಸೇರಿದಂತೆ ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ರಾಜ್ಯಪಾಲರು, ಹೀಗೆ ಸ್ವಾಮೀಜಿಗಳು ಸೇರಿದಂತೆ ಸಾಕಷ್ಟು ಮಂದಿ ಲಕ್ಷಾಂತರ ಭಕ್ತರು ಕೂಡ ಆಗಮಿಸುವಂಥ ನಿರೀಕ್ಷೆ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.